ಜನರು ಒಬ್ಬರಿಂದ ಯಾವ ಥರ ದೂರ ಆಗ್ತಾರೆ ಅನ್ನೋದನ್ನ ಇವತ್ತಿನ ಶ್ಲೋಕದ ಮುಖಾಂತರ ನಿಮ್ಮದು ಹೇಳ್ತೀನಿ. ಬನ್ನಿ ಆ ಶ್ಲೋಕ ಏನಂತ ನೋಡೋಣ. ಆಯುಕ್ತ ಚರಂ ದುರ್ದರ್ಶ ಮಸ್ವಾದಿನಂ ನರಾಧಿಪಂ ವಜರಯಂತಿ ನರಾತುರಣಂ ದೀಪಂ ಕಮಿವ ದ್ವೀಪಂ. ಈ ಶ್ಲೋಕದ ಅರ್ಥ ಏನಂದ್ರೆ, ಯಾವ ರಾಜನು ಬುದ್ಧಿಹೀನನಾಗಿದ್ದಾನೋ ಮತ್ತು ತಪ್ಪು ಸಲಹೆಗಾರರನ್ನು ಇಟ್ಟುಕೊಂಡಿರ್ತಾನೋ ಮತ್ತೆ ತನ್ನ ಮೇಲೆ ಹಿಡಿತವಿಲ್ಲದವನಾಗಿರ್ತಾನೋ ಅಂತಹ ರಾಜನನ್ನು ಜನರು ದೂರದಿಂದಲೇ ತ್ಯಜಿಸುತ್ತಾರೆ. ಅದು ಹೆಂಗಂದ್ರ, ಆನೆಗಳು ಬೆಂಕಿ ನೋಡಿದ್ರೆ ಹೆಂಗ್ ದೂರ ಹೋಗ್ತಾವಲ್ಲ, ಇದನ್ನ ಸರಳವಾಗಿ ಹೇಳ್ಬೇಕಂದ್ರ ಆಯುಕ್ತಚಾರರು ಅಂದ್ರೆ ತಪ್ಪು ಸಲಹೆಗಾರರು ರಾಜನಿಗೆ ಸುತ್ತಲಿರುವವರು ನಿಷ್ಠಾವಂತರಾಗದೇ ಇದ್ದರೆ ರಾಜನ ನಿರ್ಧಾರಗಳು ತಪ್ಪಾಗುತ್ತವೆ. ಇಂದಿನ ಕಾಲದಲ್ಲಿ ತಪ್ಪು ನಿರ್ಧಾರ ಜೀವನವನ್ನು ಹಾಳು ಮಾಡಿಬಿಡುತ್ತವೆ. ಮತ್ತೆ ಎರಡನೇ ಪಾಯಿಂಟ್ ಅಂದ್ರೆ ಅಸ್ವಾಧೀನ ರಾಜ ಅಂದ್ರೆ ಸ್ವಯಂ ನಿಯಂತ್ರಣ ಇಲ್ಲದವ. ಕೋಪ, ಲೋಭ, ಅಹಂಕಾರಕ್ಕೆ ಒಳಗಾದ ನಾಯಕನನ್ನು ಯಾರು ಗೌರವಿಸುವುದಿಲ್ಲ. ಜನರು ಯಾಕೆ ದೂರ ಹೋಗ್ತಾರೆ? ಒಬ್ಬ ವ್ಯಕ್ತಿಯಿಂದ ಅಥವಾ ಒಬ್ಬ ರಾಜನಿಂದಾಗ್ಲಿ ಜನರು ಯಾಕೆ ದೂರ ಹೋಗ್ತಾರೆ? ಜನರು ಶಕ್ತಿಗಿಂತ ನ್ಯಾಯ ಮತ್ತು ಭದ್ರತೆ ನೋಡುತ್ತಾರೆ. ಅದು ಇಲ್ಲ ಅಂದ್ರೆ ಜನರು ಅವರ ಹತ್ರ ಕೂಡ ಬರುವುದಿಲ್ಲ. ದೀಪ ಮತ್ತು ಆನೆ ಉದಾಹರಣೆ ಎದಕ್ಕೆ ಕೊಟ್ರಂದ್ರ, ಆನೆ ದೊಡ್ಡದು ಮತ್ತು ಶಕ್ತಿಶಾಲಿ, ಆದ್ರೂ ಬೆಂಕಿಯ ದೀಪದಿಂದ ದೂರ ಹೋಗುತ್ತೆ. ಅದೇ ರೀತಿ ಜನರು ಶಕ್ತಿಶಾಲಿ ರಾಜನಿಂದಲೂ ಅಪಾಯ ಅನ್ನಿಸಿದ್ರೆ ದೂರ ಹೋಗ್ತಾರೆ. ಇವತ್ತಿನ ಜೀವನಕ್ಕೆ ಅನ್ವಯ ಆಗುವಂತ ಒಂದೆರಡು ಪಾಯಿಂಟ್ಸ್ ಹೇಳ್ತೀನಿ. ತಪ್ಪು ಸ್ನೇಹಿತರಿದ್ದರೆ ದೂರವಾಗಬೇಕು. ನೀವು ನೋಡ್ಬೇಕು, ಯಾರಾದ್ರೂ ತಪ್ಪು ಸ್ನೇಹಿತರು ಅಂದ್ರೆ ನಮ್ಮನ್ನ ಹಾಳು ಮಾಡುವಂತ, ನಮ್ಮ ನಡತೆಯನ್ನಾಗ್ಲಿ ನಮ್ಮ ಸ್ವಭಾವವನ್ನಾಗ್ಲಿ ಹಾಳು ಮಾಡುವಂತ ಸ್ನೇಹಿತರಿದ್ರೆ ಅವರಿಂದ ನಾವು ದೂರ ಆಗ್ಬೇಕು. ಯಾಕಂದ್ರೆ ಅವರಿಂದ ನಮ್ಮ ಮುಂದೆ ಭವಿಷ್ಯದಲ್ಲಿ ಹಾಳಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಮತ್ತು ಸೆಲ್ಫ್ ಕಂಟ್ರೋಲ್, ತನ್ನ ಮೇಲೆ ತನಗೆ ಕಂಟ್ರೋಲ್ ಇರಂಗಿಲ್ಲ ಅಂತ ವ್ಯಕ್ತಿಯಿಂದ ದೂರ ಇರಬೇಕು. ಬನ್ನಿ ಎರಡನೇ ಶ್ಲೋಕ ಸ್ಟಾರ್ಟ್ ಮಾಡೋಣ. ಆಹುತಂ ಇವೇದಂ ಸ್ಯಾನ್ಯ ಪ್ರಜ್ಞಾಯತ್ ಕಿಂಚನಂ. ಏನಾದರೂ ಯಾವ ಪ್ರಶ್ನ ರಾಜಾಚೆನ್ನ ಭವೇ ಲೋಕೆ ವಿಭಜನಂ ಸಾಧುನಿ. ಇದರ ಅರ್ಥ ಏನಂದ್ರ, ಒಬ್ಬ ದುಷ್ಟ ರಾಜ ಇದ್ದರೆ ಸಮಾಜದಲ್ಲಿ ಸರಿಯಾದ ತೀರ್ಮಾನಗಳು ಆಗುವುದಿಲ್ಲ. ಜನರಿಗೆ ಏನು ಸರಿ ಏನು ತಪ್ಪು ಅನ್ನೋದು ಗೊತ್ತಾಗುವುದಿಲ್ಲ. ನ್ಯಾಯ ಮತ್ತು ಅನ್ಯಾಯಗಳ ನಡುವಿನ ವಿಭಜನೆ ನಾಶವಾಗುತ್ತದೆ. ಇದನ್ನ ಸಿಂಪಲ್ ಆಗಿ ಹೇಳ್ಬೇಕಂದ್ರ ಅಹೋತಂ ಇವೇದಂ ಅಂದ್ರ ಎಂತಹ ದುಸ್ಥಿತಿ. ಇಲ್ಲಿ ಆಶ್ಚರ್ಯ ಮತ್ತು ವಿಷಾದ ವ್ಯಕ್ತಪಡಿಸುತ್ತಾನೆ. ಇದು ಎಂಥ ದುರ್ಭಾಗ್ಯ ಅನ್ನೋ ಭಾವ. ಸ್ಯಾನ್ಯ ಪ್ರಜ್ಞಾಯಿತ ಕಿಂಚನ ಅಂದ್ರೆ ಬುದ್ಧಿನಾಶ. ದುಷ್ಟರಾಜನ ಆಳ್ವಿಕೆಯಲ್ಲಿ ಜನರು ವಿವೇಕ ಶಕ್ತಿ ಕುಂಠಿತವಾಗುತ್ತದೆ. ಜನರು ಪ್ರಶ್ನೆ ಮಾಡುವುದನ್ನು ನಿಲ್ಲಿಸುತ್ತಾರೆ. ದುಷ್ಟರಾಜ್ಯ ಇದ್ದರೆ ಏನಾಗುತ್ತದೆ? ಅನ್ಯಾಯ ಸಾಮಾನ್ಯವಾಗುತ್ತದೆ. ತಪ್ಪೇ ಸರಿ ಅಂತ ತೋರುತ್ತದೆ. ಸತ್ಯ ಮಾತಾಡುವವರು ಅಪಾಯದಲ್ಲಿರುತ್ತಾರೆ. ಇದು ಕೇವಲ ರಾಜಕೀಯದಲ್ಲ, ನೀವು ನೋಡಿರ್ಬೋದು, ಎಲ್ಲೂ ಆಗಲಿ, ನಿಮ್ಮ ಆಫೀಸ್ದಲ್ಲಾಗಲಿ, ಆರ್ಗನೈಸೇಷನ್ ಆಗಲಿ, ಮತ್ತು ಫ್ಯಾಮಿಲಿದಾಗೂ ನೋಡ್ಬೋದು, ಯಾವುದೋ ಒಂದು ಗುಂಪಿನ ಲೀಡರ್ ಆಗಿರ್ತಾರಲ್ಲ, ಅಲ್ಲೂ ಕೂಡ ನೋಡ್ಬೋದು ಯಾವ್ದಾರ ಅನ್ವಯ ಆಗುತ್ತಂತ. ನೆಕ್ಸ್ಟ್, ವಿಭಜನ ಸಾಧುನಿ ಅಂದ್ರೆ ಸಜ್ಜನತೆಯ ನಾಶ. ಒಳ್ಳೆಯದು ಕೆಟ್ಟದ್ದು ಅನ್ನೋ ಗಡಿ
ಅಳಿದು ಹೋಗುತ್ತದೆ. ಸಾಧು ಜನರಿಗೆ ಸ್ಥಾನವಿರುವುದಿಲ್ಲ, ದುಷ್ಟರಿಗೆ ಅಧಿಕಾರ ಸಿಗುತ್ತದೆ. ಈ ಶ್ಲೋಕದಾಗ ನಮ್ಮ ಜೀವನದಲ್ಲಿ ಅನ್ವಯವಾಗುವಂತ ಒಂದೆರಡು ಲೈನ್ಸ್ ಹೇಳ್ತೀನಿ. ನಾಯಕ ಒಳ್ಳೆಯವನಾಗಿದ್ದರೆ ಸಮಾಜ ಬೆಳೆಯುತ್ತದೆ. ಅದೇ ನಾಯಕ ದುಷ್ಟನಾದರೆ ಜನರ ವಿವೇಕವೇ ಕುಸಿಯುತ್ತದೆ. ಪ್ರಶ್ನೆ ಮಾಡದ ಸಮಾಜ ದಾಸ್ಯಕ್ಕೆ ಒಳಗಾಗುತ್ತದೆ. ದಾಸ್ಯ ಅಂದ್ರ ಈಗ ಒಬ್ಬರ ಶಕ್ತಿಶಾಲಿ ವ್ಯಕ್ತಿ ಇದಾನಂದ್ರ ಅವ ಏನ್ ಹೇಳ್ತಾನಲ್ಲ ಅದನ್ನ ಕೇಳ್ಬೇಕಾಗ್ತದೆ. ನೀವೆಲ್ಲಾದ್ರೂ ಇದನ್ನ ಅನುಭವ ಮಾಡಿರ್ಬೋದು. ಯಾವುದೋ ಒಬ್ಬ ವ್ಯಕ್ತಿನ ನೀವು ಅವ್ನು ತಪ್ಪು ಮಾಡ್ತಿರ್ತಾನ, ನೀ ಯಾಕೆ ತಪ್ಪು ಮಾಡತ್ತೀಪ್ಪ ಅಂತ ಕೇಳಿದ್ರ ಅವನ್ ನಿಮ್ನ ಒಂದು ಬೇರೆ ದೃಷ್ಟಿನ ನೋಡ್ಲಿಕ್ಕ ರಾಜನ ದುಷ್ಟತೆ ಜನರ ಮೌನದಲ್ಲಿ ಕಾಣಿಸುತ್ತದೆ. ಪ್ರಶ್ನೆ ಕೇಳದ ಸಮಾಜ ಅಜ್ಞಾನದಿಂದಲ್ಲ ಭಯದಿಂದ ಹುಟ್ಟುತ್ತದೆ. ನ್ಯಾಯವನ್ನು ವಿಭಜಿಸದ ನಾಯಕತ್ವ ಇದ್ದರೆ ಅಂದ್ರೆ ಇದ್ರಾಗ ಹೇಳ್ಬೇಕಂದ್ರ ಪ್ರಶ್ನೆ ಇಲ್ಲದ ರಾಜನಿಗೆ ವಿವೇಕ ಇಲ್ಲದ ಪ್ರಜೆಗಳು ಬೇಕು, ಆದ್ರೆ ಸಮಾಜ ಉಳಿಯೋದಿಲ್ಲ ಅನ್ನೋದನ್ನ ಈ ಶ್ಲೋಕದಾಗ ಹೇಳಲಾಗಿದೆ. ಇವತ್ತಿನ ವಿಡಿಯೋದಾಗ ಇಷ್ಟು ಹೇಳಲಿಕ್ಕೆ ಇದು ಮಾಡಿದ್ದೀನಿ. ಮುಂದಿನ ವಿಡಿಯೋದಾಗ ಇನ್ನೂ ಅದ್ಭುತವಾಗಿರುವಂಥ ಶ್ಲೋಕಗಳನ್ನು ನಿಮ್ಮ ಮುಂದೆ ತರ್ತೀನಿ. ಎಲ್ರಿಗೂ ಧನ್ಯವಾದಗಳು.